ಫ್ರೆಂಡ್ಸ್ ಭಾಳ ಸ್ಟೂಡೆಂಟ್ಸು ಟೆನ್ಷನ್ ತೊಗೊಂಡು ಕಮೆಂಟ್ ಏನು ಮಾಡ್ತಾ ಇದ್ದಾರೆ ಮತ್ತು ನಮಗೆ 1-to-1 ಕೌನ್ಸಿಲಿಂಗ್ ಗೈಡೆನ್ಸ್ಗೆ ಕಾಲ್ ಮಾಡಿಬಿಟ್ಟು ಏನು ಕೇಳ್ತಾ ಇದ್ದಾರೆ ಅಂದರೆ ಈ ಮಾರ್ಕ್ಸ್ ಇದೆ ಎಂದು ಇದು ಕೆಟಗರಿ ಸೀಟ್ ಸಿಗುತ್ತೋ ಇಲ್ಲೋ ಕನ್ಫರ್ಮ್ ಆಗಿ ಹೇಳಿ. ಫ್ರೆಂಡ್ಸ್ ಕನ್ಫರ್ಮ್ ಆಗಿ ಯಾರೂ ಹೇಳೋಕ್ಕಾಗಲ್ಲ, ನಿಮಗೂ ಗೊತ್ತಿರ್ಬೋದು. ಭಾಳಷ್ಟು ಫ್ಯಾಕ್ಟರ್ ಡಿಪೆಂಡ್ ಇದೆ ಅದು. ಭಾಳ ಸ್ಟೂಡೆಂಟ್ಸ್ ನಿಮಗೆ ಕೆಲವೊಬ್ರು ಫೇಕ್ ಪ್ರಾಮಿಸ್ ಕೊಡ್ಬೋದು, ಜಾಯ್ನ್ ಆಗುತ್ತೆ ನಿಮ್ಗೆ ಸಿಗುತ್ತೆ ಪಕ್ಕ ಜಾಯ್ನ್ ಆಗಿ ಮೆಂಬರ್ಶಿಪ್ಪು ಅಂತ. ಫ್ರೆಂಡ್ಸ್ ನಾವು ಆ ಥರ ಏನು ಹೇಳಲ್ಲ, ಟು ಬಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇದೆಲ್ಲ ಮ್ಯಾಟ್ರ್ ಆಗುತ್ತೆ, ನೀವು ಯೋಚನೆ ಮಾಡಿ ಒಂದು ಸತಿ. ಈಗ ಮೊದಲಿಗೆ ಈಗ ನಿಮ್ಮದು ಆಲ್ ಇಂಡಿಯಾ ರ್ಯಾಂಕ್ ಬಂದಿದೆ, ಓಕೆ. ಇದು ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮದು 1 ಲಕ್ಷ ಅನ್ಕೊಳ್ಳಿ. 1 ಲಕ್ಷದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದೆ ಅಂತ ನಿಮ್ಗೆ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ 85% ಕೋಟಾ ಟೋಟಲ್ಲು ಸೀಟ್ಸ್ ಎಷ್ಟಿದೆ ಅಂತ ಮ್ಯಾಟ್ರ್ ಆಗುತ್ತೆ. ನಿಮ್ಮ ಮೇಲೆ ಫಾರ್ ಎಕ್ಸಾಂಪಲ್ ನಿಮ್ಗೆ 1 ಲಕ್ಷ ಮೇಲೆ ಎಷ್ಟು ಜನ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಮ್ಯಾಟ್ರ್ ಬೇಕು ನಿಮಗೆ. ಅದ್ರ ಮೇಲೆ ಡಿಪೆಂಡ್ ಇರೋದು, ಓಕೆ. ಪ್ಲಸ್ಸು ಇನ್ಯಾವುದಂದರೆ ಕೆಟಗಿರಿ, ನಿಮ್ಮ ಕೆಟಗಿರಿ ಮೇಲೆ ಎಷ್ಟು ಜನ ಮೇಲೆ ಇದ್ದಾರೆ ಅಂತ ಮ್ಯಾಟ್ರ್ ಆಗ್ತಾರೆ. ಪ್ಲಸ್ಸು ಟೋಟಲ್ ಸೀಟ್ಸು, ನಿಮ್ಮ ಕೆಟಗಿರಿಗೆ ಎಷ್ಟು ಸೀಟ್ಸ್ ಇದೆ ಇದೆಲ್ಲ ಮ್ಯಾಟ್ರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಇದು ಯಾರು ಅಡ್ವಾನ್ಸ್ ಪ್ರಿಡಿಕ್ಟ್ ಎಲ್ಲ ಮಾಡೋಕ್ಕಾಗಲ್ಲ ಮತ್ತು ಯಾರಿಗೂ ಬರಲ್ಲ. ಯಾರು ನಿಮಗೆ ಫೇಕ್ ಪ್ರಾಮಿಸ್ ಕೊಡ್ಬೋದು, ನಿಮ್ಗೆ ಅಷ್ಟೇ ಸಿಗುತ್ತೆ ಪಕ್ಕ ಜಾಯ್ನ್ ಆಗಿದೆ ಅಂತ. ಫ್ರೆಂಡ್ಸ್ ಇದು ನಿಮಗೆ ಟು ಬಿ ಪ್ರಾಂಕ್, ಇದು ಸಾಫ್ಟ್ವೇರ್ ಆಟೋಮೆಟಿಕ್ ನಿಮ್ಮ ರ್ಯಾಂಕೇ ಕೊಡಿಸುತ್ತೆ. ಇಲ್ಲಿ ಯಾರು ನಿಮಗೆ ಅವ್ರು ಸೀಟ್ ಕೊಡಿಸ್ತಾರೆ ಇವ್ರು ಸೀಟ್ಸ್ ಯಾರು ಸೀಟ್ಸ್ ಕೊಡೋಕ್ಕೆ ಸಾಕಾಗಲ್ಲ. ನಿಮ್ಮ ರ್ಯಾಂಕು ನೀವು ಕರೆಕ್ಟಾಗಿ ಪ್ರೊಸೀಜರ್ ಮಾಡಿದ್ರೆ ಸಾಕು. ನೀವು ಆಪ್ಷನ್ ಎಂಟ್ರಿ ಟಾಪ್ 2 ನೀವು ಪ್ರಯಾರಿಟಿ ಹಾಕಿದ್ರೆ ಸಾಕು. ಅದೊಂದು ಕರೆಕ್ಟಾಗಿ ಮಾಡಿದ್ರೆ, ರಿಜಿಸ್ಟ್ರೇಷನ್ ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ರ್ಯಾಂಕೇ ನಿಮ್ಗೆ ಕೊಡುತ್ತೆ, ಓಕೆ. ಮತ್ತು ನಿಮಗೆಲ್ಲ ಈಗ ಆಲ್ರೆಡಿ ನಿಮ್ಮ ಕಾಲ್ಸ್ ಬರ್ತಿರ್ಬೋದು, ನಿಮ್ಮ ಪಕ್ಕ ಇಷ್ಟು ಮಾರ್ಕ್ಸ್ ರ್ಯಾಂಕ್ ಇದೆ ಸಿಗುತ್ತೆ ಅಂತ. ಫ್ರೆಂಡ್ಸ್ ನಿಮಗೊಂದು ಐಡಿಯಾ ಅಟ್ಟೆ ತೊಗೊಳ್ಳಿ. ಈಗ ನಿಮ್ಗೆ ಲಾಸ್ಟ್ ಇಯರ್ ಕಟಾಪ್ ಬಂದು ನೀವು ಆಲ್ರೆಡಿ ನೋಡಿರ್ತೀರ. ಈ ರ್ಯಾಂಕ್ ಬಂದರೆ ಒಂದು 20,000 ಬಂದಿರ್ತಾಗ ನೀವು ಅಟ್ಲೀಸ್ಟ್ ಬಾರ್ಡರ್ ಇದ್ದರೂ ಟ್ರೈ ಮಾಡ್ಬೋದು. ಈ ಸತಿ ಸೀಟ್ ಇನ್ಕ್ರೀಸ್ ಆಗಿದೆ, ಸ್ವಲ್ಪ ಟ್ರೈ ಮಾಡೋಣ ಅಂತ. 20-30,000 ತನಕ ಟ್ರೈ ಮಾಡ್ಬೋದು. ಎನಿವೇ ನೀವು ತೊಗೊಳ್ಳೋದೇನಿಲ್ಲ, ಅದು ಆರಾಮ್ಸೆ ನೀವು ಟ್ರೈ ಮಾಡ್ಬೋದು ಅಪ್ ಟು ಸೆಕೆಂಡ್ ಮೋಪ್ ರೌಂಡ್ ತನಕ. ಬಟ್ ನೀವು ಒಬ್ಬೊಬ್ರು ನಮಗೆ ಕಾಲ್ ಮಾಡಿಬಿಟ್ಟು 300 ಇದೆ ಎಂದು ಸಿಗುತ್ತೆ ಇಲ್ಲೋ ಅದು ನೀವು ಅಂದಾಜು ನಿಮಗೆ ಗೊತ್ತಾಗುತ್ತೆ. ನೀವು ಪ್ರೀವಿಯಸ್ ಇಯರ್ ಕಟಾಪ್ ನೋಡ್ಕೊಂಡು ನಿಮ್ಗೆ ಐಡಿಯಾ ಸಿಗುತ್ತೆ. ಇಲ್ಲಿ ಯಾರು ನಿಮಗೆ ಡೀಪಾಗಿ ಅನಾಲಿಸಿಸ್ ಮಾಡಿ ಮತ್ತೆ ನಿಮ್ಮ ಪಕ್ಕ ಸಿಗುತ್ತೆ ಅಂತ ಯಾರೂ ಹೇಳಕ್ಕೆ ಬರಲ್ಲ, ಓಕೆ. ಇವನ್ದು ಯಾರಿಗೂ ಹೇಳಕ್ಕೆ ಬರಲ್ಲ, ಯಾಕಂದರೆ ನಿಮ್ಮ ಮೇಲೆ ನಿಮ್ಮ ಕೆಟಗರಿ ಎಷ್ಟು ಜನ ಅಂತ ಯಾರಿಗೂ ಗೊತ್ತಿಲ್ಲ ಇನ್ನೂವರೆಗೂ, ಓಕೆ. ನಿಮ್ಮ ಫಸ್ಟ್ ರೌಂಡ್ ಬಂದು ರಿಸಲ್ಟ್ ಬಂದಮೇಲೆ ನಿಮ್ಮ ಕಟಾಪ್ ಬಂದಮೇಲೆ ಐಡಿಯಾ ಬರುತ್ತೆ. ಓಕೆ, ಇಲ್ಲಿ ಕಟಾಪ್ ನಿಂತಿದೆ, ಲಾಸ್ಟ್ ಇಯರ್ ಬಿಟ್ಟಿದ್ದಲ್ಲ ಹಂಗೆ ಈ ವರ್ಷನೂ ಫಸ್ಟ್ ರೌಂಡ್ ಆದ ತಕ್ಷಣ ಕಟಾಪ್ ಬಿಡ್ತಾರೆ. ಆ ಕಟಾಪ್ ಬಿಟ್ಮೇಲೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಇದೇ ಫ್ಯಾಕ್ಟ್ ನಡೀತದೆ. ಸುಮ್ಮನೆ ನಿಮಗೆ ನಾವಂತೂ ಆ ಥರ ಮಾಡಲ್ಲ. ನಿಮ್ಗೆ ನಾವೇನು ಕೊಡ್ತೀವಿ ಅಂದರೆ ನಿಮಗೆ ಗೈಡೆನ್ಸು ಸ್ಟಾರ್ಟಿಂಗಿಂದ ರಿಜಿಸ್ಟ್ರೇಷನಿಂದ ಹಿಡಿದು ಕಾಲೇಜ್ ಲಿಸ್ಟ್ ಯಾವ ರೀತಿ ಮಾಡ್ಬೋದು, ಕಾಲೇಜ್ ನಿಮಗೆ ಲಿಸ್ಟ್ ರೆಡಿ ಮಾಡಿಬಿಟ್ಟು ನಿಮ್ಮ ಪ್ರಯಾರಿಟಿಗೆ ಸಿಗೋ ಚಾನ್ಸಸ್ ಯಾವ್ದು ಪ್ರಾಬಬಿಲಿಟಿ ಇದೆ ನಿಮ್ಮ ರ್ಯಾಂಕಿಗೆ ಅದನ್ನು ಕೊಡ್ತೀವಿ. ಅದನ್ನು ನೀವು ಚೇಂಜಸ್ ಎಲ್ಲ ಮಾಡ್ಕೋಬೋದು. ನಿಮ್ಮ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಟಾಪ್ 2 ಹಾಕಬೇಕು. ಸೊ ಇದೆಲ್ಲ ನಾವು ಮಾಡೋದು, ಓಕೆ. ನಾವು ಮಾಡಿಕೊಟ್ಟು ನೀವು ಆಫ್ಲೈನ್ ಬರ್ಬೋದು ವಿಜಯನಗರ, ಮತ್ತು ಆನ್ಲೈನ್ ಕೂಡ ನೀವು ತೊಗೋಬೋದು. ಬಟ್ ನಾವು ಇಷ್ಟೇ ಹೇಳ್ತೀವಿ, ನೀವು 100% ಕೊಡಿಸ್ತೀವಿ. ಫ್ರೆಂಡ್ಸ್ ಯಾರೂ ಕೊಡ್ಸೋಕ್ಕಾಗಲ್ಲ, ನಿಮ್ಮ ರ್ಯಾಂಕೇ ಕೊಡಿಸ್ಬೇಕು. ನಿಮ್ಮ ರ್ಯಾಂಕು ನಿಮ್ಮ ಮಾರ್ಕ್ಸು ಇವೆರಡೇ ನಿಮಗೆ ಮಾರ್ಕ್ಸ್ ಕೊಡೋದು. ಇದು ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದು ವೇಟ್ ಮಾಡಿ ನಮ್ಮ ಕರ್ನಾಟಕ ಸ್ಟೇಟ್ ರ್ಯಾಂಕ್ ಬಿಡೋ ತನಕ. ಅಂದರೆ ಸ್ಟೇಟ್ ರ್ಯಾಂಕ್ ಅಂದರೆ ಎಷ್ಟು ಜನ ಕರ್ನಾಟಕದಲ್ಲಿ ನಿಮ್ಮ ಮೇಲೆ ಇದ್ದಾರೆ ಅಂತ, ಪ್ಲಸ್ಸು ನೀವು ಸೀಟ್ ಮ್ಯಾಟ್ರಿಕ್ಸು ಟೋಟಲ್ ನಿಮ್ಮ ಕೆಟಗರಿ ಸೀಟ್ಸ್ ಎಷ್ಟಿದೆ ಈ ವರ್ಷ ಎಷ್ಟಿದೆ ಅಂತ ಬಿಡೋ ತನಕ ಸ್ವಲ್ಪ ವೇಟ್ ಮಾಡಿ. ಆಮೇಲೆ ಯಾರ್ಯಾರು 20,000 30,000 ಕಂಪೇರ್ ಟು ಲಾಸ್ಟ್ ಇಯರ್ ಇದೆಲ್ಲ ಅವರೆಲ್ಲರೂ ಟ್ರೈ ಮಾಡಿ, ಓಕೆ. ಅಪ್ ಟು 50,000 ತಗೊಂಡು ಟ್ರೈ ಮಾಡಿ. ಎನಿವೇ ನೀವು ಏನು ಇವಾಗ ಇನ್ ಕೇಸ್ ನೀವು ನೆಕ್ಸ್ಟ್ ಆಪ್ಷನ್ ಬಿ ಎಲ್ಲ ಇಟ್ಕೊಂಡ್ರೆ ಆಪ್ಷನ್ ಬಿನೂ ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಮಗೆ MBBS ಬಿಟ್ಟರೆ BDS ಮಾಡೋದಿದೆ, ಆಯುಷ್ ಮಾಡೋದು ಇವಾಗಲೇ ಯೋಚನೆ ಮಾಡ್ಕೊಂಡು ಹಾಕಿ. ಅದೇ ನೀವು ಚೆಕ್ ಮಾಡೋದು, ನೀವು ಫಸ್ಟ್ MBBS ಹಾಕ್ತೀರಾ, MBBS ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೆಂಟಲ್ ಚೆಕ್ ಮಾಡುತ್ತೆ, ಡೆಂಟಲ್ ಅಂದರೆ ಆಯುಷ್, ಓಕೆ. ಅದಾದ್ಮೇಲೆ ಡಿಸೈಡ್ ಮಾಡ್ಕೋಬೋದು ನೀವು ಬೇಕೋ ಬೇಡ, ಎಕ್ಸಿಟ್ ಕೂಡ ಆಗ್ಬೋದು, ಚಾನ್ಸ್ ಇದೆ, ಓಕೆ. ಸೊ ಅದಕ್ಕೋಸ್ಕರ ಮೊದಲು ಹೆಚ್ಚು ಮಾಡ್ಕೊಳ್ಳಿ, ಆಮೇಲೆ ಪ್ಲಾನ್ ಬಿ ಹೆಚ್ಚು ಮಾಡ್ಕೊಳ್ಳಿ. ಪ್ಲಾನ್ ಬಿ ಮಸ್ಟ್ ಬಿ ದೇರ್, ಓಕೆ. ನಂಗೆ ಪಕ್ಕ ಸಿಗುತ್ತೆ, ನಾನು ಇದನ್ನ ಒಂದು ಇಟ್ಕೊಂಡು ಕೂತೀನಿ, ಆಮೇಲೆ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡ್ತೀನಿ ಅಂದರೆ ಆಗಲ್ಲ. ಫಸ್ಟ್ ರೌಂಡಲ್ಲಿ ನೀವು ಎಲ್ಲ ಆ್ಯಡ್ ಮಾಡಬೇಕು. ಏನು ಮೆಡಿಕಲ್ ಬೇಕಾ, ಡೆಂಟಲ್ ಬೇಕಾ, ಆಯುಷ್ ಬೇಕಂತ ಎಲ್ಲ ಸೇರಿಸಿ ಫಸ್ಟ್ ಮೆಡಿಕಲ್ ಬೇಕಾದ್ರೆ ಮೆಡಿಕಲ್ಲು, ಆಮೇಲೆ ಡೆಂಟಲ್ಲು, ಆಮೇಲೆ ಬೇಕಾದ್ರೆ ಆಯುಷ್ ಎಲ್ಲ ಕಾಲೇಜ್ ನೀವು ಆ್ಯಡ್ ಮಾಡ್ಬೋದು, ಓಕೆ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಓಕೆ.